ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಬೇಡಿ. ಮತ್ತು ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳು ನಿಮಗೆ ಏನು ಹೆದರಿಕೆಯನ್ನು ತಂದಿಟ್ಬಿಟ್ಟಿದ್ದಾರೆ, ಮನಸ್ಸಿನಲ್ಲಿ ಒಂದು ದುಗುಡವನ್ನು ತುಂಬಿದ್ದಾರೆ, ಅದನ್ನು ಹೊರಗೆ ಓಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಸೊ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲನೇದಾಗಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ 24ನೇ ತಾರೀಕು ಇಟ್ ಈಸ್ ದ ಲಾಸ್ಟ್ ಡೇಟ್ ಫಾರ್ ದ CET 2025 ರಿಜಿಸ್ಟ್ರೇಷನ್. ಸೊ ನೀವು 25ನೇ ತಾರೀಕು 5:30 ಶುಲ್ಕವನ್ನು ಪಾವತಿ ಮಾಡಬಹುದು. ಗೊತ್ತಿರಲಿ, ಈ ಒಂದು KCET ಅಪ್ಲಿಕೇಶನ್ ಏನಿದೆ, ದಿಸ್ ಈಸ್ ಕಂಪಲ್ಸರಿ ಫಾರ್ ಆಲ್. KE ಅಂಡರ್ ನೀವೇನಾದರೂ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಇದು ಕಂಪಲ್ಸರಿ. ಗೊತ್ತಿರಲಿ, KCET ಎಕ್ಸಾಮನ್ನು ಬರೀಬೇಕು ಅಂತ ಅನ್ನೋರು 16 ಮತ್ತು 17ಕ್ಕೆ ನೀವಂತೂ CET ಅಪ್ಲಿಕೇಶನ್ ಹಾಕಲೇಬೇಕು. ಬಟ್ ಕೆಲವೊಂದಷ್ಟು ಲಾಂಗ್ ಟರ್ಮ್ ಅಥವಾ ರಿಪೀಟರ್ ಸ್ಟೂಡೆಂಟ್ಗಳೇನಿದ್ದೀರಿ, ನೀವೇನು ಅಂದ್ಕೊಂಡ್ಬಿಟ್ಟಿದ್ದೀರಿ, ನಾನು ಬರೀ ನೀಟ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನನಗೆ KCET ಎಕ್ಸಾಮ್ ಬರೆಯುವಂಥದ್ದು ಇಲ್ಲವೇ ಇಲ್ಲ ನನ್ನ ತಲೆಯಲ್ಲಿ. ಆದರೂ ಕೂಡ ಈ ಅಪ್ಲಿಕೇಶನ್ ಹಾಕಬೇಕಾ ಅಂತ ಕೇಳಿದರೆ, ಈ ಅಪ್ಲಿಕೇಶನ್ ಏನಿದೆ ಇದು ಕಂಪಲ್ಸರಿ ಅಪ್ಲಿಕೇಶನ್ ಅನ್ನೋದು ಗೊತ್ತಿರಲಿ. ಓಕೆ, ನೀವು CET ಎಕ್ಸಾಮ್ ಬರೀತೀರೋ ಬಿಡ್ತೀರೋ ಸೆಕೆಂಡರಿ, ಆದರೆ ಈ ಅಪ್ಲಿಕೇಶನ್ ಹಾಕೋದು ಮಾತ್ರ ಕಂಪಲ್ಸರಿ ಆಗಿರ್ತದ ಅನ್ನೋದು ಗೊತ್ತಿರಲಿ. ರೈಟ್? ಸೊ ನಿಮಗೇನಾದರೂ KCET ನೀಟ್ಗೆ ಸಂಬಂಧಪಟ್ಟ ಹಾಗೆ ಸೊ ನಿಮಗೆ ಕಂಪ್ಲೀಟ್ ನನ್ನ ಕಡೆಯಿಂದ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಇದ್ದರೆ, ಸೊ ನೀವು ಈ ಒಂದು ನಂಬರಿಗೆ ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿದ್ರು ಸಾಕು, ನಾನು ಡೀಟೇಲ್ಸನ್ನು ಕಳಿಸ್ಕೊಡ್ತೀನಿ. ಸೊ ನಂದು ಆನ್ಲೈನ್ ಗೈಡೆನ್ಸ್ ಬ್ಯಾಚ್ ಮತ್ತು ಆಫ್ಲೈನ್ ಗೈಡೆನ್ಸ್ ಬ್ಯಾಚ್ ಅಂತ ಇತ್ತು. ಆನ್ಲೈನ್ ಗೈಡೆನ್ಸ್ ಬ್ಯಾಚಲ್ಲಿ ಓನ್ಲಿ ಗೈಡೆನ್ಸನ್ನು ಕೊಡ್ತೀವಿ. ಆಫ್ಲೈನ್ ಗೈಡೆನ್ಸ್ ಅಂದರೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಕಂಪ್ಲೀಟ್ ಪ್ರೊಸೀಜರನ್ನು ಕೌನ್ಸಿಲಿಂಗ್ ಮುಗಿಯೋ ತನಕ ನಾವೇ ಮಾಡಿಕೊಡ್ತೀವಿ. ಆದರೆ ಈಗ ಆನ್ಲೈನ್ ಗೈಡೆನ್ಸ್ ಬ್ಯಾಚ್ ಕಂಪ್ಲೀಟ್ ಆಗಿದೆ, ಫುಲ್ ಆಗಿದೆ. ಕೌನ್ಸಿಲಿಂಗ್ ಓನ್ಲಿ ಆಫ್ಲೈನ್ ಗೈಡೆನ್ಸ್ ಬ್ಯಾಚ್ ಅಷ್ಟೇ ಇದೆ. ಸೊ ಆಲ್ರೆಡಿ ನಾನು ಹೇಳಿಬಿಡ್ತೀನಿ, ವಿ ಆರ್ ಗೋಯಿಂಗ್ ಟು ಚಾರ್ಜ್ 12,000 ಫಾರ್ ದಿಸ್, ರಿಮೆಂಬರ್. ಸೊ ನಿಮಗೆ ಸರ್ ನನಗೆ ಭಾಳ ಆಯಿತು 12,000 ನಾನು ಸೇರ್ಕೊಳ್ಳೋದಿಲ್ಲ ಅಂದರೆ ಯಾವುದೇ ಒತ್ತಾಯ ಇಲ್ಲ. ಸೊ ಬಟ್ ನಿಮಗೆ ಸೇರಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇರೋ ಹಾಗೆ, ಟೆನ್ಷನ್ ಇಲ್ಲದೆ ಇರೋ ಹಾಗೆ ಪ್ರೊಸೀಜರನ್ನು ಮಾಡಿಕೊಡುವಂಥ ಕೆಲಸ ನಮ್ಮದು. ಫೈನ್. ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಯಾರ್ಯಾರು ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದ್ದೀರಿ, ಯಾರ್ಯಾರು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದ್ದೀರಿ, ಈಗ 24ನೇ ತಾರೀಕಿನೊಳಗೆ ನೀವು ಮಾಡಿಕೊಳ್ಳಬೇಕಾದಂತಹ ಒಂದು ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ, ನೀವು ಮಾಡುವಂತಹ ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ, ಫಸ್ಟು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡಿ, ಅಲ್ಲಿ ಈ ಫೈನಲ್ ಕಾಪಿ ಅಂತ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಇದು. ಸೊ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡ್ಕೊಳ್ಳಿ. ಯಾರ್ಯಾರು ಆಲ್ರೆಡಿ ಹಾಕಿದ್ದೀರಿ, ಸೊ ನಿಮ್ಮ ಅಪ್ಲಿಕೇಶನ್ ಅರ್ಧ ಆಗಿರ್ಬೋದು, ಕಂಪ್ಲೀಟ್ ಆಗದೆ ಇರ್ಬೋದು, ಅದಕ್ಕೆ ಏನು ಮಾಡ್ಕೊಳ್ಳಿ, ಫೈನಲ್ ಕಾಪಿ ಅಂತ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಫೈನಲ್ ಕಾಪಿ ಅಂತ ಇದೆ ಅಂತ ಅಂದರೆ ಯು ಆರ್ 100% ಕರೆಕ್ಟ್, ಯುವರ್ ಅಪ್ಲಿಕೇಶನ್ ಇಸ್ ಕಂಪ್ಲೀಟೆಡ್, ಯಾವುದೇ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೇನಾದರೂ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಈ ರೀತಿಯಾಗಿ ಇದ್ದರೆ, ಯಾವುದು, ಸೊ ಎಡಿಟ್, ಇಟ್ ಈಸ್ ಓನ್ಲಿ ಎಡಿಟ್ ಟು ಚೆಕ್ ದ ಡೀಟೇಲ್ಸ್, ಟೇಕ್ ದ ಫೈನಲ್ ಕಾಪಿ ಆಫ್ಟರ್ ದ ಪೇಮೆಂಟ್ ಅಂತ ಇದ್ದರೆ, ರಿಮೆಂಬರ್ ದಿಸ್ ಈಸ್ ನಾಟ್ ಫೈನಲ್ ಕಾಪಿ ಅನ್ನೋದು ಗೊತ್ತಿರಲಿ. ದಿಸ್ ಈಸ್ ನಾಟ್ ಅ ಫೈನಲ್ ಕಾಪಿ ಆ್ಯಂಡ್ ದಿಸ್ ಈಸ್ ನಾಟ್ ಅ ಫೈನಲ್ ಕಾಪಿ. ಸೊ ಇದು ಏನು ಅಂತ ಅಂದರೆ, ಇದು ನಿಮ್ಮ ಡ್ರಾಫ್ಟ್ ಕಾಪಿ. ರಿಮೆಂಬರ್, ಇದು ನಿಮ್ಮ ಡ್ರಾಫ್ಟ್ ಕಾಪಿ ಅಂದರೆ ನೀವು ಇನ್ನೂ ಕೂಡ ಪೇಮೆಂಟ್ ಮಾಡಿಲ್ಲ. ರಿಮೆಂಬರ್, ನಾಟ್ ಡನ್ ದ ಪೇಮೆಂಟ್. ಸೊ ಪೇಮೆಂಟ್ ಮಾಡಿಲ್ಲ ಅಂದರೆ ಇದು ಫೈನಲ್ ಆಗಿಲ್ಲ ಅಂತ ಅರ್ಥ. ಅಂದರೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಿ ಏನು ನೀವು ತಿಳ್ಕೊಳ್ಬೇಕು ಅಂತ ಅಂದರೆ, ಸೊ ಇಲ್ಲಿ ಫೈನಲ್ ಕಾಪಿ ಅಂತ ಇದ್ದರೆ ಯು ಆರ್ 100% ಸೇಫ್, ಕರೆಕ್ಟ್ ಇದೆ. ಇದೇನಾದರೂ ಈ ರೀತಿ ಇದ್ದರೆ, ಇನ್ನೂ ಫೈನಲ್ ಕಾಪಿ ಅಂತ ಇಲ್ಲಿ ಇಲ್ಲ ಅಂದರೆ ನೀವು 600 ರೂಪೀಸ್ ಪೇ ಮಾಡಿಲ್ಲ, ಅದಕ್ಕಾಗಿ ಈ ರೀತಿ ಆಗಿದೆ. ಮೊದಲು ಪೇ ಮಾಡಿ ಫೈನಲ್ ಮಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು. ನೀವು 24ನೇ ತಾರೀಕಿನ ಒಳಗಾಗಿ ಕ್ರಾಸ್ ಚೆಕ್ ಮಾಡಿಕೊಳ್ಳುವಂತಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ರೈಟ್? ಸೊ ಈ ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಅಪ್ಲಿಕೇಶನಲ್ಲಿ ಫೈನಲ್ ಕಾಪಿ ಅಂತ ಇರಬೇಕು. ಈ ರೀತಿ ಎಡಿಟ್ ಕಾಪಿ ಟು ಚೆಕ್ ದ ಡೀಟೇಲ್ಸ್ ಅಂತ ಇದ್ದರೆ ಇದು ಫೈನಲ್ ಕಾಪಿ ಅಲ್ಲ ಅನ್ನೋದು ಗೊತ್ತಿರಲಿ. ಮೂರನೇದಾಗಿ ಬಹಳ ಇಂಪಾರ್ಟೆಂಟ್, ಬಹಳ ಜನ ಕೇಳ್ತಾ ಇರುವಂಥದ್ದು, ಸರ್ ನಮ್ಮ ಒಂದು ಅಪ್ಲಿಕೇಶನಲ್ಲಿ ನಾನೊಬ್ಬ ವಿದ್ಯಾರ್ಥಿ, ಓಕೆ, ನಾನು KCET ಎಕ್ಸಾಮನ್ನು ಕೂಡ ಬರಿತಾ ಇದ್ದೀನಿ. ನನಗೆ ನೀಟ್ ಎಕ್ಸಾಮ್ ನೀವು ಈ ಫಾರ್ಮಿಂದ ಬರೀಲಿಕ್ಕೆ ಆಗೋದಿಲ್ಲ, ಬಟ್ ನೀಟ್ ಕೌನ್ಸಿಲಿಂಗ್ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನನ್ನ ಅಪ್ಲೈಡ್ ಕೋರ್ಸಸ್ಸಲ್ಲಿ ವಿಚ್ ಈಸ್ ದ ಕರೆಕ್ಟ್
ವಿಚ್ ಈಸ್ ದ ಕರೆಕ್ಟ್ ಮೆಥಡ್ ಟು ಸಿ ಅಂದ್ರೆ ಏನಿರಬೇಕು, ವಿಚ್ ಈಸ್ ದ ಕರೆಕ್ಟ್ ಮೆಥಡ್ ಏನಿರಬೇಕು, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬಹಳ ಜನ ವಿದ್ಯಾರ್ಥಿಗಳು ನಿಮ್ದು ಯು ಜಿ ನೀಟ್ ಅಂತ ಇಲ್ಲ ಅಂದ್ರೆ ನೀವು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಾಗಿಲ್ಲ. ಓಕೆ, ಹಾಗಿದ್ದಿದ್ರೆ KE ಅವರು ಈ ರೀತಿಯಾಗಿ ಆಪ್ಷನ್ಸ್ ಕೊಡ್ತಿರ್ಲಿಲ್ಲ ನಿಮಗೆ. ಹೌದಾ? ಯಾವ ರೀತಿಯಾಗಿ ಆಪ್ಷನ್ ಕೊಡ್ತಿರ್ಲಿಲ್ಲ ನಿಮ್ಗೆ ಗೊತ್ತೇ ಇದೆ. ಈ ರೀತಿ ನೀವು ಲಾಸ್ಟ್ ಪೇಜಿಗೆ ಹೋದಾಗ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತಗೊಳ್ಳೋದು ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಾದ್ರೆ ಲಾಸ್ಟ್ ಪೇಜಿಗೆ ಹೋದಾಗ ನೀವು ಡೂ ಯು ವಿಶ್ ಟು ರೈಟ್ CET ಎಕ್ಸಾಮ್ ಅಂತ ಕೇಳ್ತದೆ. ನೀವು ಎಸ್ ಅಂತ ಕೊಟ್ಟರೆ ನಿಮಗೆ ಈ ಎಲ್ಲ ಆಪ್ಷನ್ಸ್ಗಳು ಕಾಣಿಸ್ತದೆ. ಹೌದಾ? ಸೊ ಇಲ್ಲಿ ನೀವು PCM, PCBನೋ PCMBನೋ ಸೆಲೆಕ್ಟ್ ಮಾಡ್ತೀರಿ. ಓಕೆ, ಸೊ ಕೆಲವೊಂದಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಏನಿದೆ ಅಂತಂದ್ರೆ ತಲೆಯಲ್ಲಿ ನಾನು PCM ಮಾಡಬೇಕು, PCBನೂ ಕ್ಲಿಕ್ ಮಾಡಬೇಕು, PCMBನೂ ಕ್ಲಿಕ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಮಾಡಿದರೆ ಮಾತ್ರ ಕರೆಕ್ಟ್ ಅನ್ನೋದು ಒಂದು ತಲೆಯಲ್ಲಿ ಇದೆ. ಆದರೆ ಗೊತ್ತಿರಲಿ, ಇದು ಅಷ್ಟು ಮಾಡಲೇಬೇಕಂತ ಇಲ್ಲ. ಓಕೆ, ಸೊ ಇಲ್ಲಿ ನೋಡಿ, ನೀವು ಇಲ್ಲಿ ಕರೆಕ್ಟ್ ಅಬ್ಸರ್ವ್ ಮಾಡಿ, PCMB ಮ್ಯಾಥಮೆಟಿಕ್ಸ್ ಬಯಾಲಜಿ ಫಾರ್ ಆಲ್ ಕೋರ್ಸಸ್ ಅಂತ ಇದೆ. ಮೀನಿಂಗ್ ಏನು ಹಾಗಾದ್ರೆ? ಇಂಗ್ಲಿಷ್ ಗೊತ್ತಿರುವಂತಹ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳು ಕರೆಕ್ಟಾಗಿ ಓದ್ಕೊಳ್ಳಿ. ಆಲ್ ಕೋರ್ಸಸ್ ಅಂದ್ರೆ ಮೀನಿಂಗ್ ಏನು? ಸೊ PCMB ಅನ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಇಫ್ ಯು ಹ್ಯಾವ್ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ, ಓಕೆ, ಸೊ PCMB ಅಂತ ಸೆಲೆಕ್ಟ್ ಮಾಡಿದರೆ ಸೊ ನಿಮಗೆ ಎಲ್ಲ ಕೋರ್ಸಸ್ಗಳಿಗೆ ಬರ್ತದೆ. ಎಲ್ಲ ಕೋರ್ಸಸ್ಗಳಿಗೆ ಅಂದ್ರೆ ಮೀನಿಂಗ್ ಏನು? ಸೊ ಆಲ್ KCET ಕೋರ್ಸಸ್ ಪ್ಲಸ್ ನೀಟ್ ಕೌನ್ಸಲಿಂಗ್. ಗೊತ್ತಿರಲಿ, ನೀಟ್ ಕೌನ್ಸಲಿಂಗ್. ಸೊ ನೀವು ಕೇಳ್ಬೋದು, ಸರ್ ಹಾಗಾದ್ರೆ ಈ ರೀತಿ PCMB ಅಂತ ಅಷ್ಟೇ ಇದ್ದು ಬಿಟ್ರೆ ಸಾಕ? ಹಾಗಾದ್ರೆ ಅಪ್ಲೈಡ್ ಕೋರ್ಸಸ್ ಅಂತಂದ್ರೆ PCMB ಅಂತ ಇಷ್ಟೇ ಇದ್ದು ಬಿಟ್ರೆ ಸಾಕಾ? ಎಸ್, ಡೆಫಿನೆಟ್ಲಿ ದಿಸ್ ಈಸ್ ದ ಕರೆಕ್ಟ್ ಮೆಥಡ್. ಹಾಗಂತೇಳಿ ನೀಟ್ ಇದ್ರೆ ರಾಂಗ್ ಅಂತ ಹೇಳ್ತಾ ಇಲ್ಲ ನಾವು, ಬಟ್ ದಿಸ್ ಈಸ್ ಅ ಕರೆಕ್ಟ್ ಮೆಥಡ್. ಇದು ಕರೆಕ್ಟ್ ಆಗಿದೆ. ನೀವು ಯಾವುದೇ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ, ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಪಾರ್ಟಿಸಿಪೇಟ್ ಫಾರ್ KCET ಆಲ್ ಕೋರ್ಸಸ್ ಆ್ಯಂಡ್ UG ನೀಟ್ ಕೌನ್ಸಲಿಂಗ್ ಆಲ್ಸೋ. ನನಗೆ ಒಂದು ನೋಟಿಫಿಕೇಶನ್ ತೋರಿಸಿ KE ಅವ್ರ ಕಡೆಯಿಂದ, ನೀವು ಈ ರೀತಿ KCET ಅಂತ ಸೆಲೆಕ್ಟ್ ಮಾಡಿದ ಮೇಲೂ ಕೂಡ UG ನೀಟ್ ಅಂತ ಹೇಳಿ ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂತ ಹೇಳಿರೋದು. ನೀವು ಹೇಳ್ಬೋದು, ಸರ್ KE ವಿಕಾಸನದಲ್ಲಿ ಒಂದು ಯೂಟ್ಯೂಬ್ ವಿಡಿಯೋವನ್ನು ಬಿಟ್ಟಿದ್ದಾರೆ KE ಅವರು, ಅದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಕೊಟ್ಟಿದ್ದಾರೆ, ಬಟ್ ಅದರಲ್ಲಿ ಎಲ್ಲೂ ಕೂಡ ವರ್ಡನ್ನು ಯೂಸ್ ಮಾಡಿಲ್ಲ. ಕಂಪಲ್ಸರಿಯಾಗಿ ನೀವು UG ನೀಟ್ ಅಂತ ಸೆಲೆಕ್ಟ್ ಮಾಡಿ. ಹೇಗೆ ಸೆಲೆಕ್ಟ್ ಮಾಡೋದು ಹಾಗಾದರೆ? ಹೀಗೆ, ಇಲ್ಲಿ ಏನು ಎಸ್ ಅಂತ ಕೊಟ್ಟಿದ್ದೀರಿ ಅದೇ ರೀತಿ ಇಲ್ಲಿ ನೀವು ನೋ ಅಂತ ಕೊಡಬೇಕು. ನೋ ಅಂತ ಕೊಟ್ಟ ಮೇಲೆ ಇಲ್ಲಿ ಒಂದು ಬಾಕ್ಸ್ ಕಾಣಿಸ್ತದೆ, ಅದ್ರ ಮುಂದೆ ನಿಮಗೆ UG ನೀಟ್ ಅಂತ ಕಾಣಿಸ್ತದೆ. ಇದನ್ನ ನೀವು ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಆವಾಗ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಈ ರೀತಿಯಾಗಿ UG ನೀಟ್ ಅಂತನೂ ಕೂಡ ಬರ್ತದೆ. ಓಕೆ, ಬಟ್ KE ಅವ್ರ ಕಡೆಯಿಂದ ಎಲ್ಲಾದರೂ ನಿಮಗೆ ಕಂಪಲ್ಸರಿಯಾಗಿ ಹೀಗೆ ಮಾಡಲೇಬೇಕು ಅನ್ನೋ ನೋಟಿಫಿಕೇಶನ್ ಇದೆಯಾ? ಇಲ್ಲ. KE ಅವರಿಗೂ ಗೊತ್ತಿದೆ, ಬಟ್ ಅವರ ಒಂದು KE ವಿಕಾಸನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ಏನು ಮಾಡಿದ್ದಾರೆ, ಆ ವಿಡಿಯೋದಲ್ಲಿ ಹೇಗೆ ಕೋರ್ಸಸ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ ಹೊರತು ಎಲ್ಲೂ ಕೂಡ ವರ್ಡನ್ನು ಯೂಸ್ ಮಾಡಿಲ್ಲ. ಕಂಪಲ್ಸರಿಯಾಗಿ UG ನೀಟ್ ಅಂತಲೇ ಹಾಕಿ, ಅದು ಹಾಕಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ನು UG ನೀಟ್ ಕೌನ್ಸಿಲಿಂಗಿಗೆ ನಾವು ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂತ ಎಲ್ಲಾದರೂ ಹಾಕಿದ್ದಾರಾ ಅಂಥೇಳಿ ಚೆಕ್ ಮಾಡಿ. ಹಾಗೇನಾದರೂ ಗೊತ್ತಾದರೆ ನನಗೆ ತಿಳಿಸ್ಕೊಡಿ. ಕೆಲವೊಂದಷ್ಟು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಯೂಟ್ಯೂಬರ್ಸ್ಗಳಾಗಿ ವಿದ್ಯಾರ್ಥಿಗಳು ಮತ್ತು ಪಾಲಕರಲ್ಲಿ ಟೆನ್ಷನನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ನಮ್ಮ ವ್ಯೂಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವರ ಟೆನ್ಷನನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. UG ನೀಟ್ ಅಂತ ಕಂಪಲ್ಸರಿಯಾಗಿ ಹಾಕಲೇಬೇಕು ಅನ್ನೋದೇನಿಲ್ಲ. ಆದರೆ UG ನೀಟ್ ಅಂತ ಹಾಕಿದರೆ ಏನಾದರೂ ಪ್ರಾಬ್ಲಮ್ ಆಗ್ತದಾ? ನೋ ಪ್ರಾಬ್ಲಮ್ ಎಟ್ ಆಲ್. ಸರ್ ಹಾಗಾದರೆ ನನಗೆ ಕೆಲವೊಂದು ಸಾರಿ ಏನಾಗ್ತದೆ, ಕೆಲವೊಂದು ವಿಷಯಗಳು ನನಗೆ ಸಮಾಧಾನ ಆಗಬೇಕಪ್ಪ, ನನಗೆ ಖುಷಿ ಆಗಬೇಕು. ನಿಮಗೆ ಸಮಾಧಾನ ಆಗಬೇಕು, ನಿಮಗೆ ಖುಷಿ ಆಗಬೇಕು ಅಂದರೆ ಅಪ್ಲೈಡ್ ಕೋರ್ಸಸ್ಗಳಿಗೆ ಇನ್ನೊಂದ್ಸಲ ಲಾಗಿನ್ ಆಗಿ ಎಸ್ ನೋ ಅಂತ ಕೊಟ್ಟು UG ನೀಟನ್ನು ಸೆಲೆಕ್ಟ್ ಮಾಡಿ, ಮತ್ತೆ ನೀವು ಎಸ್ ಅಂತ ಕೊಟ್ಟು PCMBಯನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಇದೇ ರೀತಿ UG ನೀಟ್ ಕೂಡ ಬರ್ತದೆ. ಹಾಗೆ ಮಾಡಿದ್ರೆ ಮಾತ್ರ ನಿಮಗೆ ರಾತ್ರಿ ನಿದ್ರೆ ಬರ್ತದ ಅಂತ ಇದ್ರೆ ದಯವಿಟ್ಟು ಹಾಗೆ ಮಾಡ್ಕೊಳ್ಳಿ. ಆದರೆ
ಸರ್ ನಂದು ಯು ಜಿ ನೀಟ್ ಹಾಕಿಲ್ಲ, ನಂದು ಇಷ್ಟೇ ಇದೆ, ಹಾಗಾದ್ರೆ ನಾನು ಯು ಜಿ ನೀಟ್ ಕೌನ್ಸಿಲಿಂಗಿಗೆ ಎಲಿಜಿಬಿಲಿಟಿ ಇಲ್ವೇ ಇಲ್ವಾ ಅಂತ ಕೇಳಿದರೆ, ಸೊ ದಿಸ್ ಈಸ್ ರಾಂಗ್ ಇನ್ಫಾರ್ಮೇಷನ್. ನೀವಿಲ್ಲಿ ಯು ಜಿ ನೀಟ್ ಅಂತ ಹಾಕಿದರೆ ಮಾತ್ರ ನೀವು ಯು ಜಿ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ CET PCMB ಅಂತ ಹಾಕಿರೋದಕ್ಕೆ ನೀವು CET ಮಾತ್ರ ಮಾಡ್ಬೋದು ಅಂತ ಇಲ್ಲ. ಒಂದು ಪಾಯಿಂಟ್ ಗೊತ್ತಿರಲಿ, ಈಗೇನು ನೀವು ಅಪ್ಲಿಕೇಶನ್ ಅನ್ನು ಹಾಕಿದ್ದೀರಿ, ದಿಸ್ ಅಪ್ಲಿಕೇಶನ್ ಏನಿದೆ, ದಿಸ್ ಈಸ್ ದ ಅಪ್ಲಿಕೇಶನ್ ಫಾರ್ KCET ಎಕ್ಸಾಮ್ ಅಂಡ್ ಆಲ್ಸೋ UG NEET 85% ಸ್ಟೇಟ್ ಕೋಟಾ ಕೌನ್ಸಲಿಂಗ್ ಗೊತ್ತಿರಲಿ. ಓಕೆ, ಸೊ ಈ ಅಪ್ಲಿಕೇಶನ್ ಅಲ್ಲಿ ನೀವು ಓನ್ಲಿ PCM ಮೆನ್ಷನ್ ಮಾಡಿದ್ದೀರೋ ಅಥವಾ PCB ಮೆನ್ಷನ್ ಮಾಡಿದ್ದೀರೋ ಅಥವಾ PCMB ಮಾಡಿದ್ದೀರೋ, ಸೊ ಅಥವಾ ಇದ್ರ ಜೊತೆಗೆ UG NEET ಮಾಡಿದ್ದೀರೋ ಇಲ್ವೋ ಅದು ಯಾವುದೂ ಸಂಬಂಧ ಇಲ್ಲ. ನೀವು ಒಟ್ಟಿನಲ್ಲಿ 600 ರೂಪೀಸ್ ಪೇ ಮಾಡಿಬಿಟ್ಟು ಈ ಅಪ್ಲಿಕೇಶನ್ ಅನ್ನು ಫೈನಲ್ ಮಾಡ್ಕೊಂಡಿದ್ದೀರಿ ಅಂದರೆ ಯು ಆರ್ ಎಲಿಜಿಬಲ್ ಫಾರ್ UG NEET ಆಲ್ಸೋ, KCET ಎಕ್ಸಾಮ್ ಆಲ್ಸೋ, ಫಾರ್ ಆಲ್ ಕೋರ್ಸಸ್ ಇನ್ ಕರ್ನಾಟಕ ವಿಚ್ ಈಸ್ ಕೌನ್ಸಿಲಿಂಗ್ ಕಂಡಕ್ಟೆಡ್ ಬೈ KEA. ಸೊ ಯಾಕೆ ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಬಹಳ ಜನ ವಿದ್ಯಾರ್ಥಿಗಳಿಗೆ 2-3 ದಿನದಿಂದ ನಿದ್ದೆನೇ ಬಿಟ್ಬಿಟ್ಟಿದ್ದಾರೆ. ಸರ್ ನಂದು ಅಪ್ಲಿಕೇಶನಲ್ಲಿ ಹಾಗಿದೆ ಹೀಗಿದೆ ಅಂತೇಳಿ. ಇದ್ರ ಮಧ್ಯೆ ನಮ್ಮ KE ಅವರ ಒಂದು ದೊಡ್ಡ ಪ್ರಾಬ್ಲಮ್ ಏನಂತಂದರೆ, ಸೊ ನಿನ್ನೆ ರಾತ್ರಿಯವರೆಗೂ ಇತ್ತು, ಈಗಿದೆಯೋ ಇಲ್ಲೋ ಗೊತ್ತಿಲ್ಲ, ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಈಗೇನಾದರೂ ಫ್ರೆಶ್ ಲಾಗಿನ್ ಆಗಿ ನೀವೇನಾದರೂ ಎಲ್ಲ ಡೀಟೇಲ್ಸ್ಗಳನ್ನು ಎಡಿಟ್ ಮಾಡಿ ಫೈನಲ್ ಪ್ರಿಂಟ್ ತಗೊಂಡ್ರೆ ನಿಮ್ಮ ಕೆಟಗರಿ ಯಾವುದೇ ಇರಲಿ GM ಅಂತ ಬರ್ತಾ ಇದೆ. ದಯವಿಟ್ಟು KE ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಸೊ ಅಂದರೆ 4 ದಿವಸಕ್ಕೊಂದ್ಸಲ ಹಿಂಗಾಗ್ತದೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ ವಿದ್ಯಾರ್ಥಿಗಳಿಗೆ, ನಿಮ್ಮದು ಯಾವುದು ಎಡಿಟ್ ಮಾಡೋದು ಇಲ್ಲ ಅಂದರೆ ದಯವಿಟ್ಟು ಈ ಒಂದು KE ವೆಬ್ಸೈಟಲ್ಲಿ ಪದೇ ಲಾಗಿನ್ ಆಗೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನೀವು ಖಾಲಿ ಕುಂತಿರ್ತೀರಿ, ನನಗೆ ಗೊತ್ತು. ಅದೇ ಟೈಮನ್ನು ಓದೋದ್ರಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳಿ. ಪೇರೆಂಟ್ಸು ಅಷ್ಟೇ, ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಇರಿ. ಸೊ ಅವಾಗ ನನ್ನ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಟ್ ಐತೋ ಇಲ್ಲೋ ಅಂಥೇಳಿ ನೀವು KE ವೆಬ್ಸೈಟಲ್ಲಿ ಲಾಗಿನ್ ಆಗಿಬಿಟ್ಟು ಚೆಕ್ ಮಾಡೋದಕ್ಕೆ ಲಾಗಿನ್ ಆಗ್ತಾ ಹೋದರೆ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ತಗೊಳ್ಳೋ ಹೊತ್ತಿಗೆ ನಮ್ಮ KE ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಒಂದು ಚೇಂಜ್ ಮಾಡಿಬಿಟ್ಟಿರ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿ ಸಾರಿ ನೀವು ಲಾಗಿನ್ ಆದಾಗ ಸೊ ಎಕ್ಸಾಮ್ ಸೆಂಟರ್ನ ಮತ್ತೆ ಹಾಕಲೇಬೇಕು, ಕೋರ್ಸಸ್ಗಳನ್ನು ಮತ್ತೆ ಸೆಲೆಕ್ಟ್ ಮಾಡಲೇಬೇಕು. ಸೊ ನೀವು ಏನೂ ಮಾಡಲಿಲ್ಲ ಅಂತಂದ್ರೂ ಕೂಡ ಕೆಲವೊಂದು ಸಾರಿ ನಿನ್ನೆ ರಾತ್ರಿ ಎಲ್ಲ ಆಗ್ತಾ ಇರೋದು 2 ದಿವಸದಿಂದ ಆಗ್ತಾ ಇದೆ. ಎಲ್ಲ ಕೆಟಗರಿ, ಬೇರೆ ಎಲ್ಲ ಕೆಟಗರಿ, ಅದರ್ ಕೆಟಗರಿ ಎಲ್ಲ ಸ್ಟೂಡೆಂಟ್ಗಳು, ಫಾರ್ ಎಕ್ಸಾಂಪಲ್ SC ST 2A 2B 3A 3B ಇದ್ದವ್ರದ್ದೆಲ್ಲ ಕೆಟಗರಿ GM ಅಂತ ಬರ್ತಾ ಇದೆ. ಅದಕ್ಕಾಗಿ ಸುಮ್ಮನೆ ಏನಕ್ಕೂ ಲಾಗಿನ್ ಆಗೋದಕ್ಕೆ ಹೋಗಬೇಡಿ. ಕೆಲಸ ಇದ್ದರೆ ಮಾತ್ರ ಲಾಗಿನ್ ಆಗಿ. ಓಕೆ, ಸೊ ಈಗ ನಾನು ಫೈನಲ್ ಆಗಿ ಮತ್ತೊಂದು ಸಾರಿ ಹೇಳಿಬಿಡ್ತೀನಿ. ಸರ್ ನನ್ನ ಒಂದು ಅಪ್ಲೈಡ್ ಕೋರ್ಸಸ್ಸಲ್ಲಿ PCB ಮಾತ್ರ ಇದೆ, ನಾನು UG NEET ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಓನ್ಲಿ PCMB ಅಂತ ಅಷ್ಟೇ ಇದೆ, ನಾನು UG NEET ಅಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು UG NEET ಅಂತ ನನ್ನ ಅಪ್ಲಿಕೇಶನ್ ಫಾರ್ಮಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಳಿಲ್ಲ ಅಂದರೆ ನನಗೆ UG NEET ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ತಾರೋ ಇಲ್ಲೋ ಅಂತ ಕ್ವಶನ್ ಕೇಳಿದರೆ, ಸೊ ನನ್ನ ಆನ್ಸರ್ ಇಷ್ಟೇ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಡೋಂಟ್ ವರಿ ಅಬೌಟ್ ದ್ಯಾಟ್. UG NEET ಇರಲೇಬೇಕು ಅನ್ನೋದು ನಾಟ್ ಕಂಪಲ್ಸರಿ. ಓಕೆ, ಅದನ್ನು ಹೇಳಿದ್ನಲ್ಲ, ನಿಮಗೆ ರಾತ್ರಿ ನಿದ್ರೆ ಬರೋದೇ ಇಲ್ಲ ಸರ್, ನನಗೆ UG NEET ನಂದು ಇಂಪಾರ್ಟೆಂಟು, ಆದರೂ CET ಬರಿತಾ ಇದ್ದೀನಿ ಇರಲಿ, ಬಟ್ UG NEET ನನಗೆ ಅಲೋ ಮಾಡ್ತಾರೋ ಇಲ್ಲೋ ಹಾಗೆ ಏನಾದರೂ ನಿಮಗೆ ಇದ್ದರೆ, ಸೊ ನೀವು ಇಲ್ಲಿ ಬಂದು ನಾನು ಹೇಳಿದಾಗೆ ನೋ ಅಂತ ಸೆಲೆಕ್ಟ್ ಮಾಡಿ, UG NEET ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲೂ PCM PCB ಜೊತೆ UG NEET ಕೂಡ ಬರ್ತದ, ನಿಮಗೆ ರಾತ್ರಿ ನಿದ್ದೆಯೂ ಕೂಡ ಬರ್ತದ, ವರಿ ಮಾಡ್ಕೋಬೇಡಿ. ಓಕೆ, ಸೊ ಇಷ್ಟೇ ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್ನು. ಸೊ ಹಾಗಾದ್ರೆ ನೀವು ಹೇಳ್ಬೋದು, ಸರ್ ನೋ ಅಂತ ಕೊಟ್ಟು UG NEET ಅಂತ ಆಪ್ಷನ್ ಯಾಕೆ ಕೊಟ್ಟಿದ್ದಾರೆ? ವೆರಿ ಗುಡ್ ಕ್ವಶನ್. ನೋ ಅಂತ ಕೊಟ್ಟು ಯಾಕೆ ಕೊಟ್ಟಿದ್ದಾರೆ? ಈಗ ನೋಡಿ, ನನಗೇನಿದೆ, ಈಗ ನಾನು ಸ್ಟೂಡೆಂಟ್ ಬಿ, ನನಗೆ KCET ಎಕ್ಸಾಮ್ ಬರೆಯೋ ಅಂತ ಯಾವುದೇ ಇಂಟ್ರೆಸ್ಟೇ ಇಲ್ಲ, ನಾವು ಬರೆಯೋದೇ ಇಲ್ಲ. ಓಕೆ, ನನ್ನ ಒಂದು ಕಾನ್ಸಂಟ್ರೇಷನ್ ಓನ್ಲಿ ಫಾರ್ ನೀಟ್. ಓಕೆ, ಅಂತಹ ಕೇಸಲ್ಲಿ ನಾನು ಓನ್ಲಿ UG NEET ಅಂತ ಅಷ್ಟೇ ಸೆಲೆಕ್ಟ್ ಮಾಡ್ತೀನಿ.
ಅಷ್ಟೇ ಸೆಲೆಕ್ಟ್ ಮಾಡ್ತೀನಿ. ಆ ಒಂದು ಕಾರಣಕ್ಕೆ ನಿಮಗೆ ವಿಶ್ ಟು ಟೇಕ್ CET ಎಕ್ಸಾಮ್ ಅಂತ ಕೊಟ್ಟು ನೋ ಅಂತ ಕೊಟ್ಟು UG NEET ಕೊಟ್ಟಿದ್ದಾರೆ ಹೊರತು ಆ್ಯಕ್ಚುಲಿ ಹಿಂಗೆ ಕೊಡಬಾರ್ದಾಗಿತ್ತು. ಅವರು ಎಸ್ ಅಂತ ಕೊಟ್ಟಾಗಲೂ ಇಲ್ಲಿ ಇನ್ನೊಂದು ಆಪ್ಷನ್ ಕೊಡಬೇಕಿತ್ತು KE ಅವರು UG NEET ಅಂತೇಳಿ. ಆವಾಗ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ನಿಮಗೆ. ಬಟ್ ಇರಲಿ, ನೋ ಅಂತ ಕೊಟ್ಟು UG NEET ಕೊಟ್ಟಿದ್ದಾರೆ ಹೊರತು ನೀವು CETಯನ್ನು ಬರೆಯೋರಾಗಿದ್ದು ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿದ್ರು ನೀವು ಹೇಳ್ಬೋದು ಸರ್ ಇಲ್ಲಿ 3 ಆಪ್ಷನ್ ಯಾಕೆ ಕೊಟ್ಟಿದ್ದಾರೆ. 3 ಯಾಕೆ ಕೊಟ್ಟಿದ್ದಾರೆ ಅಂದರೆ PCM ಯಾರಿಗೆ ಅಂದರೆ ವಿಚ್ ಈಸ್ ನಾನ್ ಬಯೋ ಸ್ಟೂಡೆಂಟ್ಗಳಿಗೆ, PCB ಆಪ್ಷನ್ ಯಾರಿಗೆ ಅಂದರೆ ವಿಚ್ ಈಸ್ ನಾನ್ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಗಳಿಗೆ, PCMB ಎಲ್ಲರಿಗೂ, ಎಲ್ಲ ಕೋರ್ಸಸ್ಗಳಿಗೂ. ಓಕೆ, ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಹೇಳ್ತಾ ಇದ್ದಾರೆ ಸರ್ ನೀವು PCMB ಅಷ್ಟೇ ಮಾಡಿದ್ರೆ ಸಾಕಾಗೋದಿಲ್ಲ, PCM ಸೆಲೆಕ್ಟ್ ಮಾಡಿ, PCBನೂ ಸೆಲೆಕ್ಟ್ ಮಾಡಿ ಅಂಥೇಳಿ. ಸುಮ್ಮನೆ ಏನೂ ಗೊತ್ತಿಲ್ಲದೆ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ದುಗುಡವನ್ನು, ಚಿಂತೆಯನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಕಾಲೇಜವರು ಕೂಡ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಅರ್ಥ ಮಾಡ್ಕೊಳ್ಳಿ, PCMB ಅಂತ ಸೆಲೆಕ್ಟ್ ಮಾಡಿದರೆ ದಿಸ್ ಈಸ್ ಫಾರ್ ಆಲ್ ಕೋರ್ಸ್. ನಿಮ್ಮ ಹತ್ರ ಮ್ಯಾಥಮೆಟಿಕ್ಸೇ ಇಲ್ಲ, PCBs ಅಷ್ಟೇ ಸೆಲೆಕ್ಟ್ ಮಾಡಿ. ಸೊ ಬಯಾಲಜಿನೇ ಇಲ್ಲ, PCM ಅಷ್ಟೇ ಸೆಲೆಕ್ಟ್ ಮಾಡ್ತೀರಷ್ಟೇ. ಸರ್ ಬಯಾಲಜಿ ಇದೆ, PCB ಮಾಡ್ತೀನಿ, PCM ಮಾಡ್ತೀನಿ, UG NEET ಮಾಡಿಲ್ಲ, ಮಾಡೋದು ಕಂಪಲ್ಸರಿ ಇಲ್ಲ. ಅದೇ ನಾನು ನಿದ್ರೆನೇ ಬರೋದಿಲ್ಲ ಸರ್, ನನಗೆ ಬೇಕೇ ಬೇಕು ಯಾಕಂದ್ರೆ ಉಳಿದಿದ್ದೆಲ್ಲ ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮಾಡ್ಕೊಳ್ಳಿ, ನಿಮಗೆ ನಿದ್ದೆನೂ ಬರ್ತದೆ, ಅಪ್ಲಿಕೇಶನ್ ಫಾರ್ಮಲ್ಲಿ UG NEET ಅನ್ನೋ ವರ್ಡು ಕಾಣಿಸ್ತದೆ. ಹಾಗಂತೇಳಿ ನೋ ಅಂತ ಕೊಟ್ಟು ಯಾಕೆ UG NEET ಕೊಟ್ಟಿದ್ದಾರೆ ಅಂದರೆ, ನಾನು ಒಬ್ಬ ವಿದ್ಯಾರ್ಥಿಯಾಗಿ KCET ನಾನು ಬರೆಯೋದೇ ಇಲ್ಲ ಅಂತ ಇದ್ದಾಗ ನನಗೆ UG NEET ಸೆಲೆಕ್ಟ್ ಮಾಡ್ತೀನಿ. ನೀವು UG NEET ಒಂದೇ ಸೆಲೆಕ್ಟ್ ಮಾಡಿದಾಗ ಒಂದು ಅಬ್ಸರ್ವೇಷನ್ ಮಾಡಿ, ನಿಮಗೆ ನೋ ಎಕ್ಸಾಮ್ ಸೆಂಟರ್ ವಿಲ್ ಬಿ ಸೀನ್, ನೋ ಎಕ್ಸಾಮ್ ಸೆಂಟರ್ ವಿಲ್ ಬಿ ಸೀನ್. ನಿಮಗೆ ಯಾವುದೇ ಎಕ್ಸಾಮ್ ಸೆಂಟ್ರಲ್ಲಿ ಕಾಣಿಸೋದೇ ಇಲ್ಲ. ಅದ್ರ ಮೀನಿಂಗ್ ಏನು, ನಿಮಗೆ CET ಎಕ್ಸಾಮ್ ಬರೆಯುವಂಥ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ ಅಷ್ಟೇ. ಹಾಗಂತೇಳಿ CET ಬರೆಯೋರು ನೀವು PCMB ಅಂತ ಸೆಲೆಕ್ಟ್ ಮಾಡಿದರೆ ಈ ರೀತಿಯಾಗಿ ಮಾಡಿದರೆ UG NEET ಮಾಡೋದು ಕಂಪಲ್ಸರಿ ಅಲ್ಲ. ಹಾಗಂತೇಳಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದೇ ಹೇಳಿದ್ನಲ್ಲ, ಮತ್ತೆ ನೀವು ಲಾಗಿನ್ ಆಗ್ಬೋದು, ಯಾಕಂದರೆ ಎಡಿಟ್ ಆಪ್ಷನ್ ಕಂಟಿನ್ಯೂಸ್ ಆಗಿ ಓಪನ್ ಇದೆ. ಲಾಗಿನ್ ಆಗಿಬಿಟ್ಟು ಇದನ್ನು ಚೇಂಜ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಆದರೆ ಲಾಗಿನ್ ಆಗಿ ಸಬ್ಮಿಟ್ ಮಾಡಬೇಕಾದ್ರೆ ಒಂದು ಪಾಯಿಂಟ್ ಗೊತ್ತಿರಲಿ, KE ಅವರ ಒಂದು ಸಾಫ್ಟ್ವೇರ್ ಹಣೆ ಬರ ಹೇಗಿದೆ ಅಂದರೆ, ನಿಮ್ಮ ಎಲ್ಲ ಕ್ಯಾಟಗರಿ ಹೋಗ್ಬಿಟ್ಟು GM ಆಗಬಾರ್ದು. ಮತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ. GM ಆದರೂ ವರಿ ಮಾಡ್ಕೋಬೇಡಿ, ಅವರು ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ. ಸೊ ನೆಕ್ಸ್ಟು ಸರಿ ಆಗ್ತದೆ. ಸೊ PCB ಅಂತ ಒಂದೇ ಇದೆ ಸರ್, ನಾನು UG NEET ಹಾಕಿಲ್ಲ, ನಾನು ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ವಾ? ಡೆಫಿನೆಟ್ಲಿ ಸಾಧ್ಯ ಇದೆ, ವರಿ ಮಾಡ್ಕೋಬೇಡಿ. ನೀವು 600 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ಹಾಕಿದ್ದೀರಿ, ಸುಮ್ಮನೆ ಅಲ್ಲ, ಅಪ್ಲಿಕೇಶನ್ ಹಾಕಿದ್ದೀರಿ 600 ರೂಪಾಯಿ ಕೊಟ್ಟು, ಅಂದರೆ ಯು ಆರ್ ಅಲೌಡ್ ಫಾರ್ UG NEET ಆಲ್ಸೋ. ಇನ್ನೂ ಜಾಸ್ತಿ ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತೇಳಿ ಒಬ್ಬೊಬ್ಬ ವಿದ್ಯಾರ್ಥಿಗಳು ಇರ್ತಾರೆ, ಸರ್ ನನಗೆ ಎಲ್ಲವೂ ಬೇಕು, ಇಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಕೆಲವೊಂದಷ್ಟು ಅತೃಪ್ತ ಮನಸ್ಸುಗಳು ಇರ್ತದೆ, ಅಂಥದ್ದನ್ನು ನೀವು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ನೀವು ಎಲ್ಲವನ್ನ ಸೆಲೆಕ್ಟ್ ಮಾಡಿ, PCM, PCB, PCMB, UG NEET. ಹಾಗಂತೇಳಿ ನೀವು ಬೇರೆಯವರಿಗೆ ಸಜೆಷನ್ ಅನ್ನು ಕೊಡಬೇಡಿ, ನೀವು ಕೂಡ ಹಿಂಗೆ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಬರೋದಿಲ್ಲ UG NEETಗೆ ಅಂತೇಳಿ. ದಯವಿಟ್ಟು ನಿಮಗೇನು ಸಮಾಧಾನ ಇದೆ ಅದು ನೀವು ಮಾಡ್ಕೊಳ್ಳಿ, ಉಳಿದಿದ್ದನ್ನೆಲ್ಲವನ್ನು ಅವರವರು ತಿಳ್ಕೊಂಡಿರ್ತಾರೆ ಅಷ್ಟೇ. ಓಕೆ, ಈ ರೀತಿಯಾಗಿ ಬರೋ ಕೋರ್ಸನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನಾನು ಇಲ್ಲಿ ವೆಟರ್ನರಿ ಪಾರ್ಟಿಸಿಪೇಟ್ ಮಾಡ್ಬೋದು, ಫಾರ್ಮಸಿ ಮಾಡ್ಬೋದು. ಸರ್ ವೆಟರ್ನರಿ ಫಾರ್ಮಸಿ ಎಲ್ಲ PCMB ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಇಲ್ಲವೇ ಇಲ್ಲ. ಆಲ್ ಕೋರ್ಸಸ್ ಅಂದರೆ ಮೀನಿಂಗ್ ಏನು? ಅದು ಯೋಗ, ವೆಟರ್ನರಿ, ನರ್ಸಿಂಗು, ಇಂಜಿನಿಯರಿಂಗು, ನ್ಯಾಚುರೋಪತಿ ಎಲ್ಲವೂ ಬಂತು ಅಲ್ವಾ? ನಾವು ಅಂದರೆ PCMB ಅಂತ ಸೆಲೆಕ್ಟ್ ಮಾಡಿದರೆ ಎಲ್ಲವೂ ಬಂತು ಅಲ್ವಾ ಅದರಲ್ಲಿ? ಸೊ ಇದು KE ಅವರ ಒಂದು ಅಭಿಪ್ರಾಯ, ಗೊತ್ತಿರಲಿ. ಸೊ ಅದಕ್ಕೆ KE ಅವ್ರ ಕಡೆಯಿಂದ ಎಲ್ಲೂ ಕೂಡ ಕಂಪಲ್ಸರಿಯಾಗಿ UG NEET ಹಾಕಲೇಬೇಕು ಅಂತ ಏನಿಲ್ಲ. ಬಟ್ ಹಾಕಿದರೆ ಪ್ರಾಬ್ಲಮ್ ಆಗ್ತದ ಕೇಳಿದರೆ ಪ್ರಾಬ್ಲಮ್ ಇಲ್ಲ. ಹಾಕಿಲ್ಲ ಅಂದರೆ ಏನಾದರೂ ನಮಗೆ UG NEET ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡೋದಿಲ್ವಾ ಅಂದರೆ ಬಿಡ್ತಾರೆ. ಡೋಂಟ್ ವರಿ ಅಬೌಟ್ ದಟ್. ಓಕೆ, ಹಾಗೇನಾದರೂ ಬಿಡೋದೇ ಇಲ್ಲ ಅಂದಿದ್ರೆ ಅವರು ಸ್ಪೆಷಲ್ ನೋಟಿಫಿಕೇಶನ್ ಕೊಡಬೇಕಿತ್ತು, ಸ್ಟೂಡೆಂಟ್ಗಳಿಗೆ ಸ್ಪೆಷಲ್ ಆಗಿ ನೋಟಿಫಿಕೇಶನ್ ಕೊಡಬೇಕಿತ್ತು. ಸೊ ಈ ರೀತಿಯಾಗಿದೆ, ನೀವು UG NEET ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು ಸ್ಟೂಡೆಂಟ್ಗಳೇ, ವಿದ್ಯಾರ್ಥಿಗಳೇ ಅಂತೇಳಿ ಎಲ್ಲಾದರೂ ಕೊಟ್ಟಿದ್ದಾರಾ? ಇಲ್ಲ ಅಲ್ವಾ? ಯಾಕೆ ವರಿ ಮಾಡ್ಕೋತೀರಿ, ನಿಮ್ಮ ನಿದ್ದೆಯನ್ನು ಹಾಳು ಮಾಡ್ಕೋತೀರಿ? ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಎಡಿಟ್ ಕಾಪಿ ಅಂತ ಇದ್ದರೆ ಇದು ನಿಮ್ಮ ಫೈನಲ್ ಕಾಪಿ ಆಗಿರೋದಿಲ್ಲ. ನೀವು 600 ರೂಪಾಯಿಯನ್ನು ಪೇ ಮಾಡಿಬಿಟ್ಟು ಫೈನಲ್ ಕಾಪಿಯನ್ನು ತೆಗೆದುಕೊಳ್ಳಿ. ಅದಾದಮೇಲೆ ಫೈನಲ್ ಕಾಪಿ ಈ ರೀತಿಯಾಗಿ ಬರಬೇಕು. ಬಂದರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿರ್ತದ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ನಿಮಗೇನಾದರೂ ಪರ್ಸನಲ್ ಗೈಡೆನ್ಸ್ ಬೇಕು ಅಂತ ಇದ್ದರೆ 24ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಎಕ್ಸಾಮಿಗೆ, ಅದು ಒಂದು ಹೇಳ್ಬಿಡ್ತೀನಿ. ಸೊ 24ನೇ ತಾರೀಕು ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ. ಸೊ ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ಈ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಉಳಿದಿರುವಂಥ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಸೊ ಗೊತ್ತಿರಲಿ, ನಿಮಗೆ ಟೆನ್ಷನ್ ಲೆಸ್,
ಕೌನ್ಸಿಲಿಂಗ್ ಬೇಕು ಅಂದರೆ ಜಾಯ್ನ್ ಆಗಿ. ಸೊ ಸರ್ ದುಡ್ಡು ಜಾಸ್ತಿ ಆಯಿತು 12,000 ತಗೋತೀರಿ, ಬೇಡ, ಜಾಯ್ನ್ ಆಗಬೇಡಿ. ಎಂಜಾಯ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.